ಇಲ್ದೇನೆ ನಾನು ಇಲ್ಲ, ನಿಜ ಹೇಳ್ಬೇಕು ಅಂದ್ರೆ ನನ್ನ ಜೀವನ ಚೆನ್ನಾಗಿರಕ್ಕೆ ನೀನೇ ಕಾರಣ. ಬೆಳಗ್ಗೆ ಯಾವಾಗಲೂ ಕಿಕ್ಕೆ ಸ್ಟಾರ್ಟ್ ಮಾಡೋದು. ಎಲ್ಲರಿಗೂ ನಮಸ್ಕಾರ. ನನ್ನ ಕತೆ ನಿಮ್ಮ ಜೊತೆಗೆ. ಇವತ್ತು 48ನೇ ದಿನ ಚಾಲೆಂಜು. ಡೆಲಿವರಿ ಮಾಡೋಕ್ಕೆ ಡೆಲಿವರಿ ಲೊಕೇಶನ್ಗೆ ಬಂದಿದ್ದೀನಿ. ನೆನ್ನೆನೂ ಈ ಲೊಕೇಶನ್ ಸ್ಟಾರ್ಟ್ ಮಾಡಿದ್ದು. ನೆನ್ನೆ ಫಸ್ಟ್ ಫ್ಲೋರ್ ಪಾರ್ಸಲ್ ಇತ್ತು, ಆದರೆ ಇವತ್ತು 5th ಫ್ಲೋರ್ ಪಾರ್ಸಲ್ ಇದೆ. ಡೆಲಿವರಿ ಮಾಡೋಕೆ ಹೋಗೋಣ ಬನ್ನಿ. ಲಿಫ್ಟು 4ನೇ ಫ್ಲೋರ್ ತನಕ ಲಿಫ್ಟಲ್ಲಿ ಬಂದೆ. 5ನೇ ಫ್ಲೋರ್ಗೆ ಮೆಟ್ಲಲ್ಲಿ ಹೋಗ್ಬೇಕು. ಥ್ಯಾಂಕ್ ಯು. ಡ್ರೈನೇಜ್ ನೀರು ರೋಡ್ಗೆ ಬಂದಿದೆ, ಯಾರಿಗೂ ಚಿಂತೆನೇ ಇಲ್ಲ. ಡ್ರೈನೇಜ್ ನೀರು ಇದೆಯಲ್ಲ, ರೋಡ್ ಬಂದರೂ ಯಾರಿಗೂ ಚಿಂತೆ ಇಲ್ಲ. ಏನಾದ್ರೇನು ನಮ್ಮ ಮನೇಲಿ ನಾವು ಇರೋಣ ಅಂತ ಆರಾಮಾಗಿದ್ದಾರೆ ಮನೇಲಿ. ಡ್ರೈನೇಜ್ ನೀರು ಇಲ್ಲಿಂದ ಬರ್ತಾ ಇದೆ. ಯಾವಾಗಪ್ಪ ಸುಧಾರಿಸ್ಕೊಳ್ತಾರೆ ನಮ್ಮ ಜನ. ಅಪ್ಪ ಲಿಫ್ಟ್ ಐತೆ, ಯಾವ ಸಂದಿಲಿ ಇಟ್ಟೋರು ಗುರು. ಅಯ್ಯೋ ಅಪ್ಪ, ಯಾವ ಫ್ಲೋರು? 3rd ಫ್ಲೋರು. ಲೆಫ್ಟ್ ಸೈಡ್ ಹೋಮ್ ಇದೇ ಇರಬೇಕು. ಹತ್ತಬೇಕು ಗುರು. ಕೆಲವೊಬ್ರು ಹಿಂದಿಯವ್ರು ಇದಾರಲ್ಲ, ಅವ್ರಿಗಿರೋ ಗಂಚಲಿ ಇಲ್ಲಿ ಯಾರಿಗೂ ಇರಲ್ಲ ಗುರು. ಆರ್ಡ್ರ್ ಮಾಡ್ತಾರೆ, ಓಕೆ, ಒಂದು ಇದಿರಲ್ಲ. ನಾವು ಆರ್ಡ್ರ್ ಮಾಡ್ಬಿಟ್ಟಿದ್ದೀವಿ, ನೀವು ಅಲ್ಲಿಗೆ ತಗೊಬಂದು ಕೊಡಬೇಕು, ನಾವೇನಕ್ಕೆ ಬರಬೇಕು ಕೆಳಗಡೆ, ನೀವೇ ಬನ್ನಿ. ನಿಮಗೆ ನಾನು ತಗೊಳ್ಳೋದಾಗಿದ್ರೆ ನಿಮ್ದ್ರಲ್ಲಿ ಏನಕ್ಕೆ ನಾನು ಆರ್ಡ್ರ್ ಮಾಡ್ತಿದ್ದೆ ಅಂತೆಲ್ಲ ಗಾಂಚಲ್ಲಿ ಮಾತಾಡೋದ್ರೆ ತುಂಬ ಜಾಸ್ತಿ ಈ ಲೇಔಟಲ್ಲಿ. ಜೀವನ ಕಟ್ಕೊಳಕ್ಕೆ ಬಂದವ್ರೆ, ಜೀವನ ಕಟ್ಕೊಳ್ಬೇಕು. ತಿಗಾಮಶ ಗಾಂಚಲಿಗಳೆಲ್ಲ ಮಾತಾಡಬಾರ್ದು. 9 ಆಯಿತು, ಇನ್ನೂ 66 ಪಾರ್ಸಲ್ ಇದೆ ಮಾಡಬೇಕು. ಎಲ್ಲೂ ಇವತ್ತು ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಯಾಕೆ ಅಂದರೆ ಸ್ವಲ್ಪ ಒಂದು 15 ಪಾರ್ಸಲ್ಲು ಲೇಔಟ್ ಇತ್ತು, ಅದಕ್ಕೆ ಒಂದು 3/4 ಗಂಟೆ ಟೈಮ್ ವೇಸ್ಟ್ ಆಯಿತು. 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ. ಹಂಗೆ ಸ್ವಲ್ಪ ನಾಷ್ಟನೂ ಮಾಡ್ಕೊಂಡು ಬಂದಿದ್ದೀನಿ. ಇದೊಂದು ಅಪಾರ್ಟ್ಮೆಂಟ್ ಐತೆ, ಇದೊಂದು 10-15 ನಿಮಿಷ ಬೇಕು. ಇದು ಮುಗಿಸ್ಬಿಟ್ಟು ಎಲ್ಲ ಫುಲ್ ಬರೀ ಬೇಗ ಮಾಡಬೇಕು. ನಮ್ಮ ಬಾಸ್ ವರ್ಕ್ ಆಗ್ತಿಲ್ಲ. ಇವತ್ತು ನಿಮ್ಗೆ ನೆನ್ನೆ ಎಲ್ಲ ಚೆನ್ನಾಗಿತ್ತು, ಇವತ್ತು ಹಿಂಗೆ ಆಗಿರೋದು. ಹಾಂ, ಹೌದಾ? ಹಿಂಗೆ ಬಿಡ್ಬೇಕು ಇವತ್ತೆಲ್ಲ. ಅದನ್ನು ಮಾಡ್ತಾ ಇದ್ದೀನಿ. ನಮ್ಮ ಅನ್ನದಾತರು ಕೈ ಕೊಟ್ಟರು ಅಂತ ಅಂದ್ಕೊಂಡೆ. ಏನಂದರೆ ಬ್ಯಾಟ್ರಿ ಲೋ ಆಗಿದೆ, ಅವಾಗ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡೋದು ಲೇಟ್ ಆಯಿತು. ಅದಕ್ಕೆ ಗ್ಯಾರೇಜ್ ತೊಗೊಂಡು ಹೋಗಿದ್ದೆ. ಅವ್ರೇನಂದ್ರು ಬ್ಯಾಟ್ರಿ ಲೋ ಆಗಿದೆ, ಸ್ವಲ್ಪ ಇದು ಆಫ್ ಮಾಡಿ ಆನ್ ಮಾಡಿದ್ರೆ ಇದಾಗುತ್ತೆ, ಗಾಡಿ ರನ್ನಿಂಗ್ ಇಲ್ಲದ್ರೆ ಏನು ಪ್ರಾಬ್ಲಮ್ ಇಲ್ಲ, ಚಾರ್ಜ್ ಆಗಲಿ ಅಂತಂದರು. ಈಗ ಏನು ಮಾಡೋಣ, ಈಗ ಕೆಲಸ ಮಾಡಬೇಕು. ಈಗ ಇದು ಕೆಲಸ ಇಲ್ಲ ಅಂದಿದ್ರೆ ಆರಾಮಾಗಿ ಇಲ್ಲಿ ಬಿಡ್ಬೋದಿತ್ತು ಸರ್ವಿಸ್ಗೆ ಒಂದು ಏನು ಪ್ರಾಬ್ಲಮ್ ಇತ್ತು ಚೆಕ್ ಮಾಡಿ ಅಂತ. ಇವಾಗ ಅದು ಸ್ಟಾರ್ಟ್ ಆಗ್ತೀನೋ ಅಂದರೆ ಕಿಕ್ಕೆ ಹೊಡಿಬೇಕಾ, ಸ್ವಲ್ಪ ಟ್ರೈ ಮಾಡ್ಬಿಡ್ತೀನಿ. ಈಗ ಮಾಮೂಲಿ ಬೇರೆ ಲೋಡ್ ಆಗಿದೆ, ನಾನೇನು ತಲೆ ಕೆಡಿಸ್ಕೊಳ್ತಾನೂ ಇರಲಿಲ್ಲ. ಯಾಕೆ ಅಂದರೆ ಅದು ಯಾವ ಟೈಮ್ಗೆ ಯಾವಾಗ ಬೇಕಾದರೂ ಮುಗಿಸ್ಬೋದು. ರಾತ್ರಿ 10 ಗಂಟೆ ತನಕನೂ ಟೈಮ್ ಇರುತ್ತೆ. ಇದು ಆ ಥರ ಅಲ್ಲ. ಇದನ್ನು ನಾನು 12 ಗಂಟೆ ಒಳಗೆ ಮುಗಿಸ್ಬೇಕು. ಈಗ ಮತ್ತೆ ಇದು ಹೋಗಿ ಡೆಲಿವರಿ ಮಾಡಿ ಬರ್ತೀನಿ. ಮತ್ತೆ ಇದು ಹೆಂಗೆ ಆಗುತ್ತೋ ಗೊತ್ತಿಲ್ಲ, ಏನು ಮಾಡೋದು.
ಒಂದೇ ಕಸ್ಟಮರ್ 4 ಪಾರ್ಸಲ್ ಇದೆ, ಡೆಲಿವರಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇವ್ರದ್ದೇ ಕಸ್ಟಮರು, ಒಳ್ಳೆ ಕಸ್ಟಮರ್ ನಿಜ ಹೇಳ್ಬೇಕು ಅಂದರೆ. ಇವ್ರ ಬಗ್ಗೆ ಇನ್ನೊಂದು ದಿನ ಪೂರ್ತಿಯಾಗಿ ಹೇಳ್ತೀನಿ. ಬನ್ನಿ ಇದೆಲ್ಲ ತೊಗೊಂಡೋಗಿ ಡೆಲಿವರಿ ಮಾಡೋಣ. ಪರವಾಗಿಲ್ಲ, ಬೆಳಗ್ಗೆ ಕಂಪೇರ್ ಮಾಡಿಕೊಂಡ್ರೆ ಇವಾಗ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದಾನೆ. ಏನೋ ಬ್ಯಾಟ್ರಿನೇ ಲೋ ಆಗಿರಬೇಕು ಇವತ್ತು. ಈಗ ಇನ್ನೊಂದು ರೌಂಡ್, ಎರಡನೇ ರೌಂಡ್ ತಂದಿರೋದು 41 ಪಾರ್ಸಲ್ ತಂದಿದ್ದೀನಿ. 41 ಪಾರ್ಸಲ್, ಅದರಲ್ಲಿ ಒಬ್ರು 4 ಪಾರ್ಸಲ್ ಇದೆ. ಈಗ ಟೈಮು 12:15, 2 ಗಂಟೆ. ಗಾಡಿ ಸ್ಟಾರ್ಟ್ ಆಗು ಬೇಗ ಪ್ಲೀಸ್, ಇಲ್ಲೊಂದೇ ಕಿಕ್ ಕೊಡಿಬೇಕು ನಾನು. ಜೈ ಬಜರಂಗಿ. ಸ್ಟಾರ್ಟ್ ಆಗೈತೆ ಗುರು, ಖುಷಿ ಖುಷಿ. ಹಾಂ ಗಂಗೂಬಾಯಿ ನಮಸ್ಕಾರ. ನಾ ತಪ್ಪಲ್ಲೇ ಮಾಯ ಮರ್ಚು, ನಾ ತಪ್ಪಲ್ಲೇ ಮಾಯ ಮರ್ಚು. ಓಕೆ ಓಕೆ ಅಂತಾರೆ ನೀವು. ಈ ಅಪಾರ್ಟ್ಮೆಂಟಲ್ಲಿ 16 ಪಾರ್ಸಲ್ ತಂದಿದ್ದೆ. 16 ಪಾರ್ಸಲ್ 16 ಡೆಲಿವರಿ ಆಯಿತು. ಅದರಲ್ಲಿ ಇಬ್ಬರದು 3 ಪಾರ್ಸಲು, ಒಬ್ಬರದು 2 ಪಾರ್ಸಲು, ಇನ್ನು ಮಿಕ್ಕಿದೆಲ್ಲ ಸಿಂಗಲ್. ಎಲ್ಲ ಡೆಲಿವರಿ ಆಯಿತು. ಇನ್ನು ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಳ್ತೀವೋ ಅದಕ್ಕಿಂತ ಜಾಸ್ತಿ ವೆಯ್ಟಿಂಗ್ ಟೈಮ್ ತೊಗೊಳ್ತೀವಿ. ಅಲ್ಲಿ ಗೇಟಲ್ಲಿ ಎಂಟ್ರಿ ಮಾಡಿಸಿದ್ರು. ಇಲ್ಲಿ ಕೆಲವೊಬ್ರು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವ್ರು ಬರ್ತಾರೆ, ಆಮೇಲಿಂದ ಡೋರ್ ಓಪನ್ ಮಾಡೋಣ ಅಂತ ಅಂದ್ಕೊಳ್ತಾರೆ. ಇಲ್ಲಿ ನಮ್ಗೆ ಟೈಮ್ ವೇಸ್ಟ್ ಆಗುತ್ತೆ. ಇಲ್ಲೊಂದು PG ಪಾರ್ಸಲ್ ಕೊಡೋಕ್ಕೆ ಬಂದೆ. ಕ್ಯಾಶ್ ಆನ್ ಡೆಲಿವರಿ ಇದೆ. ಕಾಲ್ ಮಾಡೋಣ ಫಸ್ಟ್, ಎಷ್ಟು ಅಮೌಂಟ್ ಅಂತ ಪ್ರೈಸ್ ತಿಳ್ಕೊಂಡು. ವಾವ್, ನಾವು ಬರೋಕ್ಕಿಂತ ಮೊದಲೇ ಪೇಮೆಂಟ್ ಮಾಡ್ಬೋದು, ಆ ಥರ ಆಪ್ಷನ್ ಇದೆ. ಅದೇನಾರ ನಿಮಗೆ ತಿಳಿಸ್ಕೊಡ್ತೀನಿ ಆ ವಿಷಯನ, ಯಾವ ಥರ ಪೇಮೆಂಟ್ ಮಾಡೋದು ಕ್ಯಾಶ್ ಆನ್ ಡೆಲಿವರಿ ಮಾಡಿದರೆ ಅಂತ. ಅದು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನೆಕ್ಸ್ಟ್ ವೀಡಿಯೋ ಅಂದರೆ ನಾಳೆನೇ ಅಲ್ಲ, ಯಾವಾಗಲಾದ್ರೂ ಮುಂದಿನ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಗಾಡಿನ ಆನಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ಟು ಡೆಲಿವರಿ ಮಾಡ್ತಾ ಇದ್ದೀನಿ ಇವತ್ತು. ಗಾಡಿ ಏನೋ ಬ್ಯಾಟ್ರಿಯಲ್ಲಿ ಲೋ ಆಗೈತೆ ಅಂತ ನೋಡಿ. ಗಾಡಿ ಬ್ಯಾಟ್ರಿ ಲೋ ಆಗಿರುತ್ತೆ ನೋಡಿ, ಎಷ್ಟು ಕಷ್ಟ. ಗಾಡಿನ ಆನ್ನಲ್ಲಿ ಬಿಟ್ಟು ಹೋದ್ರೂ ಇದು ಓಡ್ತಾನೆ ಇಲ್ಲ, ಕಿಕ್ ಹೊಡಿಲೇಬೇಕು. PG ಪಾರ್ಸಲಲ್ಲಿ ಡೆಲಿವರಿ ಮಾಡೋಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಎಂಟ್ರಿ ಇಲ್ಲ ನಮಗೆ, ಲಿಫ್ಟಲ್ಲಿ ಹೋಗ್ಬೇಕು. ಕಸ್ಟಮರ್ ಇರಲ್ಲ, ಅವ್ರದ್ದು ಪೇಮೆಂಟ್ ಇದೆ, ಕ್ಯಾಶ್ ಆನ್ ಡೆಲಿವರಿ ಮಾಡ್ತಾ ಇದ್ದಾರೆ. ಎಷ್ಟು 359 ರೂಪಾಯಿ ಇದೆ. ಲಿಫ್ಟ್ ಬಂತು, ಆದರೆ ಇನ್ನೂ ಅವ್ರು ಪೇಮೆಂಟ್ ಮಾಡಿಲ್ಲ. ಬಂದೆ, ಇಲ್ಲಿ ಇಡಕ್ಕೆ ಹೇಳಿದ್ರು, ಇಲ್ಲಿಟ್ಟೆ. ಬಂದೆ, ಆಚೆನೂ ಬಂದೆ. ಆದರೆ ಸ್ಟಿಲ್ ಪೇಮೆಂಟ್ ಪೆಂಡಿಂಗ್ ಇದೆ. ಪೇಮೆಂಟ್ ಆಯಿತು. ಲಾಸ್ಟ್ ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ ಬಂದಿದ್ದೀನಿ. ಬೆಲ್ ಮಾಡಬೇಕು ಅಂದ್ರೆ ಈ ಥರ ಡೋರ್ ಓಪನ್ ಮಾಡಿ ಬೆಲ್ ಮಾಡಿ ಮತ್ತೆ ಡೋರ್ ಹಾಕಬೇಕು. ಇಲ್ಲಿ ಯಾವ ಥರ ನಾನು ಬೆಲ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಥರ ಬಂದಾಗ